ನಮ್ಮ ನಾಯಕ ಸಮಾಜದ ಮತಗಳು ಬೇಕು, ಎಲ್ಲಾ ಪಕ್ಷದವ್ರಿಗೂ ಅಧಿಕಾರ ಬೇಕು. ಇವತ್ತು ತಮ್ಮ ತಮ್ಮ ಒಂದು ರಾಜಕೀಯ ಸ್ವಾಹಿತಾಸಕ್ತಿಗೋಸ್ಕರ, ತಮ್ಮ ಒಂದು ಸಮಾಜದ ಒಂದು ರಕ್ಷಣೆಗೋಸ್ಕರ ಇವತ್ತು ಅಮಾಯಕ ಒಂದು ಕುಟುಂಬ ಇವತ್ತು ಬಲಿಯಾಗ್ತಾ ಇದೆ. ನಗರ ಶಾಸಕರ ಆಪ್ತರುಗಳು ಹೋಗಿ ಅಲ್ಲಿ ಅವರಿಗೆ ಒಂದಷ್ಟು 2 ಲಕ್ಷ ಪರಿಹಾರ ಕೊಟ್ಟು ಕೇಸನ್ನ ಮುಚ್ಚಾಕ್ತಕ್ಕಂಥ ಪ್ರಯತ್ನ ನಡೆದಿದೆ ಅನ್ನೋ ಮಾಹಿತಿ ಇದೆ. ನಮ್ಮ ನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರವಿಶಂಕರ್ ಅವರಿಗೆ ತಮ್ಮ ಒಂದು ಕ್ಷೇತ್ರದಲ್ಲಿ ಇಂತಹ ಒಂದು ದುರ್ಘಟನೆ ಆಗಿದೆ. ಇದನ್ನ ನೀವು SC/ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಏನಾದರೂ ಪ್ರಕರಣ ದಾಖಲಿಸತಕ್ಕಂಥ ಪ್ರಯತ್ನ ಮಾಡ್ತೀರಾ? ನಾಯಕ ಸಮಾಜದ ಒಂದು ಕುಟುಂಬ ಇವತ್ತೇನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟು ಅದರಲ್ಲಿ ಒಂದು ಸಾವಾಗಿದೆ. ಇದಕ್ಕೆ ಕಾರಣರಾಗಿರ್ತಕ್ಕಂಥ ಏನು ಆರೋಪಿ ಮತ್ತು ಅವ್ರ ಕುಟುಂಬದವ್ರ ಮೇಲೆ ಹಾಗೂ ಹೆಣ್ಣು ಮಗಳ ಒಂದು ನಗ್ನ ಚಿತ್ರಗಳು, ಫೋಟೋಗಳನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತೀನಿ ಅಂತ ಹೇಳಿ ಅವ್ರಿಗೆ ಬೆದರಿಕೆಯನ್ನ ಹಾಕೋದು, ಅಥವಾ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಆಕೆಗೆ ನ್ಯಾಯ ಕೊಡಿಸ್ತೇನೆ 2-3 ದಿನಗಳಾದ್ರೂ ಜಸ್ಟಿಸ್ ಕೊಡದೇನೆ ಆತನನ್ನು ವಿಚಾರಣೆ ಮಾಡದೇ ಇರತಕ್ಕಂಥ ಕೇರಳ ಪೊಲೀಸರು ಹೊಣೆಗಾರರಾಗ್ತಾರೆ. ಇಲ್ಲಿ ಮೊದಲನೇದಾಗಿ ಪೊಲೀಸರ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಆ ಕುಟುಂಬ ಒಂದು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದೆ, ಒಂದು ಸಾವಾಗಿದೆ. ಅದಕ್ಕೆ ಮೊದಲನೇದಾಗಿ ಪೊಲೀಸ್ನವರ ಒಂದು ನಿರ್ಲಕ್ಷ್ಯ ಕಾರಣ ಆಗ್ತದೆ. ಕಾರಣ ಆಗಿರ್ತಕ್ಕಂಥ ಒಬ್ಬ ಆ ಚೀರ್ನಳ್ಳಿಯ ಯುವಕ ಇದ್ದಾನೆ, ಆ ಯುವಕ ಮತ್ತು ಅವರ ಕುಟುಂಬದವರು ಕಾರಣ ಆಗ್ತಾರೆ. ಇವರು ಮೂವರು ಕೂಡ ಇವತ್ತು ನಮ್ಮ ಒಂದು ವಾಲ್ಮೀಕಿ ಸಮಾಜದ ಒಂದು ಕುಟುಂಬ ಈ ಮಟ್ಟದಲ್ಲಿ ಒಂದು ಆತ್ಮಹತ್ಯೆ ಪ್ರಯತ್ನ ಮಾಡಲಿಕ್ಕೆ ಕಾರಣ ಆಗಿದೆ. ಪೊಲೀಸರು ಯಾರು ಅಧಿಕಾರಿ ಇರ್ತಾರೆ ಅವ್ರ ಮೇಲೆ SC/ST ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ದೂರು ದಾಖಲಾಗಬೇಕು, ಅವರನ್ನ ತಕ್ಷಣವೇ ಅಮಾನತು ನೀಡಬೇಕು ಅಂತೇಳಿ ನಾವು ಈ ವಾಲ್ಮೀಕಿ ನಾಯಕ ಸಮಾಜದ ಪರವಾಗಿ ಒಕ್ಕೊರಲಿನಿಂದ ನಾವು ಒತ್ತಾಯವನ್ನ ನಾವು ಮಾಡ್ತಾ ಇದ್ದೇವೆ. ಆ ಮಹಾದೇವ ನಾಯಕ ಸಾವಿಗೀಡಾಗಿದ್ದಾನೆ, ಇವರು ನಿಜವಾಗ್ಲೂ ಕೂಡ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರೆ ಇವತ್ತು ಆರೋಪಿಯಾಗಿರ್ತಕ್ಕಂಥ ಅವರ ಕುಟುಂಬದವರನ್ನ ಮತ್ತೆ ಅವರು ಅದರ ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅಲ್ಲಿನ ಠಾಣಾ ಸಿಬ್ಬಂದಿಗಳು ಇದಕ್ಕೆ ನೇರ ಹೊಣೆಯನ್ನು ಹೊರಬೇಕಾಗ್ತದೆ. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿ ಅದರಲ್ಲಿ ಒಂದು ಸಾವಾಗಿದೆ. ಆನಂತರ ತಾವು ಪರಿಹಾರವನ್ನ ಕೊಡ್ತೇನೆ ಅಂತಕ್ಕಂತ ಹೇಳುವಂಥದ್ದು ನಿಜಕ್ಕೂ ಕೂಡ ಇದು ಶೋಭೆ ತರುವಂಥದ್ದಲ್ಲ. ಆ ಆರೋಪಿ ಯಾರಿದ್ದಾನೆ, ಆ ಆರೋಪಿ ಮತ್ತು ಅವ್ರ ಕುಟುಂಬದವರನ್ನ ತಕ್ಷಣವೇ ಬಂಧಿಸಬೇಕು. ಇದ್ರ ಜೊತೆಗೆ ಆ ಹೆಣ್ಣು ಮಗಳಿಗೆ, ಆ ಕುಟುಂಬಕ್ಕೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಈ ಪೊಲೀಸರ ಒಂದು ನಿರ್ಲಕ್ಷ್ಯದಿಂದ ಈ ಒಂದು ದೊಡ್ಡ ಘಟನೆ ಆಗಿದೆ, ದುರಂತ ಆಗಿದೆ. ಅದಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತೀವಿ, ಮೈಸೂರು ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಮುತ್ತಿಗೆ ಹಾಕ್ತೀವಿ. ಅಹಿಂದ ಹೆಸರಿನಲ್ಲಿ ರಾಜ್ಯದಲ್ಲಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ವಾಲ್ಮೀಕಿ ಸಮುದಾಯದ ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ ಓರ್ವರು ಈಗಾಗಲೇ ಹತ್ಯೆ ಆಗಿದ್ದಾರೆ. ಮೈಸೂರು ಜಿಲ್ಲೆ KR ನಗರ ತಾಲೂಕಿನ ಚಂದಗಾಲು ಗ್ರಾಮದ ವಾಲ್ಮೀಕಿ ಸಮುದಾಯದ ಒಬ್ಬ ಯುವತಿಯ ಒಂದು ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ನಗರ ತಾಲೂಕಿನ ಚೀರ್ನಳ್ಳಿಯ ಯುವಕ ಕುಮಾರಣ್ಣವನು ವಿಡಿಯೋ ಮಾಡಿದ್ದ ಅಥವಾ ಫೋಟೋವನ್ನು ಮಾಡಿದ್ದ ಅನ್ನೋ ಒಂದು ಆರೋಪ ಕೇಳಿ ಬರ್ತಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ನೊಂದಂಥ ಕುಟುಂಬ ನಗರ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿತ್ತು. 3 ಬಾರಿ ಹೋಗಿ ಅವರಿಗೆ ಮನವಿ ಮಾಡಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನು ವಹಿಸಿದ್ರು ಎನ್ನುವ ಒಂದು ಗಂಭೀರ ಆರೋಪವನ್ನು ನಗರ ಶಾಸಕ ಸಾರಾ ಮಹೇಶ್ ಅವರು ಮಾಡಿದ್ದಾರೆ. ಇದರ ನಡುವೆ ಈ ಒಂದು ಅಮಾನವೀಯ ಘಟನೆ ನಡೀಲಿಕ್ಕೆ ಕಾರಣರಾದಂಥ ವ್ಯಕ್ತಿಯ ವಿರುದ್ಧ ಈವರೆಗೂ ಕೂಡ ನಗರ ಠಾಣೆಯಲ್ಲಿ FIR ದಾಖಲಾಗಿಲ್ಲ ಅನ್ನೋ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಿದೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆಯ ಅಧ್ಯಕ್ಷ ದೇವರಾಜ್ ಕಾಟೂರ್ ಅವರನ್ನ ನಡ್ಕಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ದೇವರಾಜ್ ಅವರೇ ನಮಸ್ಕಾರ. ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಹಿಂದ ವರ್ಗಕ್ಕೆ ತುಂಬ ಸೇಫ್ಟಿ ಇರುತ್ತೆ ಅನ್ನೋ ಮಾತಿದೆ. ಈ ಮಾತು ಎಷ್ಟು ಸತ್ಯ? ಈ ಘಟನೆಯನ್ನು ತುಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಈ ಮಾತು ಎಷ್ಟು ಸತ್ಯ ಅಂತ ಅನ್ಸುತ್ತೆ ನಿಮ್ಗೆ? ಏನು ನಮ್ಮ ನಗರ ತಾಲೂಕಿನ ಚಂದಗಾಲು ಗ್ರಾಮದ ವಾಸಿ ವಾಲ್ಮೀಕಿ ಸಮಾಜದ ಮಹಾದೇವ ನಾಯ್ಕ ಮತ್ತು ಅವರ ಕುಟುಂಬ ಇವತ್ತು ಮಹದೇಶ್ವರ ದೇವಸ್ಥಾನದಕ್ಕೆ ಹೋಗಿ ಅಲ್ಲಿನ ದರ್ಶನವನ್ನು ಪಡೆದು ಆನಂತರ ತಾಳ್ಬೆಟ್ಟಕ್ಕೆ ಬಂದು 4 ಕೂಡ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟು ಅದರಲ್ಲಿ ಆ ಕುಟುಂಬದ ಒಬ್ಬ ಮುಖ್ಯಸ್ಥ ಆಧಾರ ಸ್ತಂಭವಾಗಿದ್ದಂತಹ ಮಹಾದೇವ ನಾಯ್ಕರವರು ಅಲ್ಲಿ ಸಾವಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅವರ ಜೊತೆಯಲ್ಲೇ ಇದ್ದಂಥ ಅವರ ಶ್ರೀಮತಿ ಆಗಿರ್ಬೋದು, ಅವರ ಮಗಳಾಗಿರ್ಬೋದು, ಮೊಮ್ಮಗಳು 3 ಕೂಡ ತುಂಬ ಚಿಂತಾಜನಕ ಸ್ಥಿತಿಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಇದು ನಿಜಕ್ಕೂ ಕೂಡ ದೊಡ್ಡ ದುರಂತ. ನಾವು ಇವತ್ತು ಇಡೀ ಈ ನಾಡಿನ ಎಲ್ಲ ಸಮಾಜದವರು ಕೂಡ ತಲೆ ತಗ್ಗಿಸುವಂತಹ ಒಂದು ಅಮಾನೀಯವಾದಂತಹ ಕೃತ್ಯವಾಗಿದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಕಾಂಗ್ರೆಸ್ ಸರ್ಕಾರ ಇದೆ. ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ಇವತ್ತು ಎಲ್ಲ ವರ್ಗದವರು ಕೂಡ ಅವರಿಗೆ ಮತವನ್ನು ಹಾಕಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೀವಿ.
ಆದರೆ ಇವತ್ತು ಎಲ್ಲೋ ಒಂದು ಕಡೆ ಕೆ ನಗರ ತಾಲೂಕಿನಲ್ಲಿ ಇವತ್ತು ನಾಯಕ ಸಮಾಜದ ಒಂದು ಕುಟುಂಬ ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಆತ್ಮಹತ್ಯೆಗೆ ಪ್ರೇರಣೆ ಏನು, ಯಾರ ಕಾರಣ, ಆತನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ. ಚಂದಗಲ್ಲು ಗ್ರಾಮದ ವಾಲ್ಮೀಕಿ ಸಮಾಜದ ಹೆಣ್ಣುಮಗಳು ಅಲ್ಲಿನ ಒಂದು ಹಿಂದುಳಿದ ವರ್ಗದ ಚೀರ್ನಳ್ಳಿ ಗ್ರಾಮದ ಯುವಕನನ್ನು ಪ್ರೀತಿಸ್ತಾ ಇದ್ದು, ಈ ಒಂದು ಕಾರಣದಲ್ಲಿ ಅವರು ಏನು ಒಂದು ಪರಿಶಿಷ್ಟ ವರ್ಗಕ್ಕೆ ಸೇರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಮದುವೆಗೆ ನಿರಾಕರಿಸ್ತಾರೆ ಕುಟುಂಬದವರು. ಜೊತೆಗೆ ಆ ಹುಡುಗ ಆ ಹೆಣ್ಣುಮಗಳ ಒಂದು ನಗ್ನ ಚಿತ್ರಗಳು ಫೋಟೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತೀನಿ ಅಂತೇಳಿ ಅವ್ರಿಗೆ ಬೆದರಿಕೆಯನ್ನು ಹಾಕೋದು, ಜೊತೆಗೆ ಅವರ ಕುಟುಂಬದವ್ರಿಗೂ ಕೂಡ ಒಂದು ಮಾನಸಿಕವಾಗಿ ಅವರಿಗೆ ತೊಂದರೆಯನ್ನು ಕೊಡ್ತಿದ್ದಂಥ ವಿಚಾರವಾಗಿ ಇವರು ಕೆ ನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡೋಕೆ ಹೋಗ್ತಾರೆ 2ನೇ ತಾರೀಕು. ಆ 2ನೇ ತಾರೀಕು ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸ್ನವರು ಈ ಹೆಣ್ಣು ಮಗಳಿಗೆ ಒಂದು ದೂರನ್ನು ಪಡ್ಕೊಂಡು ಏನು ಒಂದು ಆರೋಪಿ ಇರ್ತಾನೆ, ಆರೋಪಿಯನ್ನು ಠಾಣೆಗೆ ಕರೆಸದೆ ಇವರು ಆ ಹೆಣ್ಣುಮಗಳಿಗೆ ಬುದ್ಧಿವಾದ ಹೇಳಿ ಕಳಿಸ್ತಾರೆ ಪೊಲೀಸ್ನವರು. ಅವರ ಒಂದು ನಿರ್ಲಕ್ಷ್ಯತನದಿಂದ ಇವತ್ತು ಅವ್ರ ಕುಟುಂಬದವರು ಜೊತೆಗೆ ಅದಾದ ನಂತರ ಆ ಒಬ್ಬ ಖಂಡಿತವಾಗ್ಲೂ ಈ ಆತ್ಮಹತ್ಯೆಗೆ ಯಾರು ಹೊಣೆ? ಇಲ್ಲಿ ಆ ಒಂದು ಯುವತಿಯ ನಗ್ನ ಚಿತ್ರಗಳನ್ನು ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದಂಥ ಯುವಕ ಕಾರಣ ಆಗ್ತಾನ, ಅಥವಾ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಆಕೆಗೆ ನ್ಯಾಯ ಕೊಡಿಸ್ತೇನೆ 2-3 ದಿನಗಳಾದರೂ ಜಸ್ಟಿಸ್ ಕೊಡ್ದೇ ಆತನನ್ನು ವಿಚಾರಣೆ ಮಾಡದೇ ಇರತಕ್ಕಂಥ ಕೇರನಗರ ಪೊಲೀಸರು ಹೊಣೆಗಾರರಾಗ್ತಾರ? ತಾಲೂಕು ಆಡಳಿತ ಇಲ್ಲಿ ಫೇಲ್ಯೂರ್ ಆಗಿದೆ, ಯಾರಿಗೆ ಶಿಕ್ಷೆ ಆಗಬೇಕು ಅಂತ? ಇಲ್ಲಿ ಮೊದಲನೇದಾಗಿ ಪೊಲೀಸರ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಆ ಕುಟುಂಬ ಒಂದು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದೆ, ಒಂದು ಸಾವಾಗಿದೆ. ಅದಕ್ಕೆ ಮೊದಲನೇದಾಗಿ ಪೊಲೀಸ್ನವರ ಒಂದು ನಿರ್ಲಕ್ಷ್ಯವೇ ಕಾರಣ ಆಗ್ತದೆ. ಅದಾದ ನಂತರ ಒಂದು ತಾಲೂಕು ಆಡಳಿತ ಇದು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಹೆಣ್ಣುಮಗಳು ಒಂದು ಪೊಲೀಸ್ ಠಾಣೆಗೆ ದೂರು ಕೊಟ್ಟಾಗ ಅವರ ಆರೋಪಿಯನ್ನು ಕರೆಸಿ ಆ ವ್ಯಕ್ತಿ ವಿಚಾರಣೆ ಮಾಡಿ ಅವರಿಗೆ ಒಂದು ಬುದ್ಧಿವಾದವನ್ನು ಹೇಳಿದ ಆರೋಪಿಗೆ ಒಂದು ಕಾನೂನು ರೀತಿ ಅವ್ರಿಗೆ ಕ್ರಮ ಕೈಗೊಳ್ಳೋದನ್ನು ಇಲ್ಲದಿಂದ ಇವತ್ತು ತಾಲೂಕು ಆಡಳಿತ 2ನೇದಾಗಿ ಆರೋಪ ಆಗ್ತದೆ. 3ನೇದಾಗಿ ಇವತ್ತು ಏನು ಈ ಒಂದು ಮೂಲ ಕಾರಣ ಆಗಿರ್ತಕ್ಕಂಥ ಒಬ್ಬ ಆ ಚೀರ್ನಳ್ಳಿಯ ಯುವಕ ಇದ್ದಾನೆ, ಆ ಯುವಕ ಮತ್ತು ಅವರ ಕುಟುಂಬದವರು ಕಾರಣ ಆಗ್ತಾರೆ. ಇವರು ಮೂವರು ಕೂಡ ಇವತ್ತು ನಮ್ಮ ಒಂದು ವಾಲ್ಮೀಕಿ ಸಮಾಜದ ಒಂದು ಕುಟುಂಬ ಈ ಮಟ್ಟದಲ್ಲಿ ಒಂದು ಆತ್ಮಹತ್ಯೆ ಪ್ರಯತ್ನ ಮಾಡಲಿಕ್ಕೆ ಕಾರಣ ಆಗಿದೆ. ಅದಕ್ಕೋಸ್ಕರ ಇವತ್ತು ನಾವು ವಾಲ್ಮೀಕಿ ನಾಯಕ ಸಮಾಜ ಇಡೀ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡೋದೆ ಅಂತ ಹೇಳಿದ್ರೆ, ಇವತ್ತು ಏನು ಆ ಸಮಾಜ ಇವತ್ತು ಸಾವು ಬದುಕಿನ ನಡುವೆ 3 ಜನ ಒಂದು ಚಾಮರಾಜನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೆ. ಇವ್ರಿಗೆ ಹಾಗೂ ಈಗೇನು ಒಂದು ಮಹಾದೇವ ನಾಯ್ಕ ಸಾವಿಗೀಡಾಗಿದ್ದಾನೆ, ಇವರು ನಿಜವಾಗ್ಲೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಇವತ್ತು ಆರೋಪಿಯಾಗಿರ್ತಕ್ಕಂಥ ಅವರ ಕುಟುಂಬದವರನ್ನು ಮತ್ತು ಅವರು ಅದರ ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅಲ್ಲಿನ ಠಾಣಾ ಸಿಬ್ಬಂದಿಗಳು ಇದಕ್ಕೆ ನೇರ ಹೊಣೆಯನ್ನು ಹೊರಬೇಕಾಗ್ತದೆ. ಹಾಗಾಗಿ ಜಿಲ್ಲಾ ಆಡಳಿತ ತಕ್ಷಣವೇ ಅಮಾನತನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಒಕ್ಕಲೊರಗಿನಿಂದ ನಾವು ಇವತ್ತು ಆಗ್ರಹವನ್ನು ಮಾಡ್ತೇನೆ. ಈ ಒಂದು ಪ್ರಕರಣ ತುಂಬ ಗಂಭೀರವಾಗಿದೆ, ಒಂದು ಆತ್ಮಹತ್ಯೆ ಆಗಿದೆ, ಮತ್ತೊಂದು ಹೆಣ್ಮಗಳ ಒಂದು ಮಾನಹರಣ ಆಗಿದೆ, ಆತನ ಮೊಬೈಲ್ನಲ್ಲಿ ಸೆರೆ ಆಗಿದೆ. ಇದನ್ನು ನೀವು SC/ST ದೌರ್ಜನ್ಯ ಕಾಯ್ದೆ ಅಡಿನಲ್ಲಿ ಏನಾದರೂ ಪ್ರಕರಣ ದಾಖಲಿಸ್ತಕ್ಕಂಥ ಪ್ರಯತ್ನ ಮಾಡ್ತೀರಾ? ನಾಯಕ ಸಮಾಜದ ಒಂದು ಕುಟುಂಬ ಇವತ್ತೇನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಒಂದು ಸಾವಾಗಿದೆ. ಇದಕ್ಕೆ ಕಾರಣರಾಗಿರ್ತಕ್ಕಂಥ ಏನು ಆರೋಪಿ ಮತ್ತು ಅವ್ರ ಕುಟುಂಬದವ್ರ ಮೇಲೆ ಹಾಗೂ ಪೊಲೀಸರು ಯಾರು ಅಧಿಕಾರಿ ಇರ್ತಾರೆ ಅವ್ರ ಮೇಲೆ SC/ST ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ದೂರು ದಾಖಲಾಗಬೇಕು, ಅವರನ್ನು ತಕ್ಷಣವೇ ಅಮಾನತ್ನಲ್ಲಿಡಬೇಕು ಅಂತೇಳಿ ನಾವು ವಾಲ್ಮೀಕಿ ನಾಯಕ ಸಮಾಜದ ಪರವಾಗಿ ಒಕ್ಕೊರಲಿನಿಂದ ನಾವು ಒತ್ತಾಯವನ್ನು ನಾವು ಮಾಡ್ತಾಯಿದ್ದೇವೆ. ನಮ್ಮ ನಾಯಕ ಸಮಾಜದ ಒಂದು ದುರ್ದೈವ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಸರ್ಕಾರಗಳು ಬರಲಿ, ನಾವು ಸರ್ಕಾರ ಬರಲಿಕ್ಕೆ ನಾಯಕ ಸಮಾಜ ಮೂಲ ಕಾರಣಕರ್ತಾಗಿರ್ತೀವಿ. ನಮ್ಮ ನಾಯಕ ಸಮಾಜದ ಮತಗಳು ಬೇಕು, ಎಲ್ಲ ಪಕ್ಷದವ್ರಿಗೂ ಅಧಿಕಾರ ಬೇಕು. ಆದರೆ ಈ ನಾಯಕ ಸಮಾಜದ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಅನ್ಯಾಯಗಳೇ ಹೆಚ್ಚಾಗ್ತದೆ ಹೊರತು ಈ ಸಮಾಜದ ಮೇಲೆ ಆಗುವಂತಹ ದೌರ್ಜನ್ಯವನ್ನು ತಡೆಯೋದಕ್ಕೆ ಯಾವುದೇ ಒಬ್ಬ ಶಾಸಕನಾಗಲಿ, ಸಚಿವನಾಗಲಿ ಅಥವಾ ಯಾರೋ ಒಬ್ಬ ಮುಖ್ಯಮಂತ್ರಿಗಳಾಗಲಿ ಇದುವರೆಗೂ ಕೂಡ ಈ ನಾಯಕ ಸಮಾಜದ ರಕ್ಷಣೆಯನ್ನು ಮಾಡ್ದೇ ಇವತ್ತು ತಮ್ಮ ಒಂದು ರಾಜಕೀಯ ಸ್ವಾಹಿತಾಸಕ್ತಿಗೋಸ್ಕರ, ತಮ್ಮ ಒಂದು ಸಮಾಜದ ಒಂದು ರಕ್ಷಣೆಗೋಸ್ಕರ ಇವತ್ತು ಅಮಾಯಕ ಒಂದು ಕುಟುಂಬ ಇವತ್ತು ಬಲಿಯಾಗ್ತಾ ಇದೆ. ಇದನ್ನು ನಾವು ನಾಯಕ ಸಮಾಜ ತೀವ್ರತರವಾಗಿ ಖಂಡನೆಯನ್ನು ಮಾಡ್ತೇವೆ. ಇದನ್ನು ಇಷ್ಟಕ್ಕೆ ನಾವು ಬಿಡಲ್ಲ. ನಿಜವಾಗ್ಲೂ ಕೂಡ ಇವತ್ತೇನು ಈ ಒಂದು ನಮ್ಮ ವಾಲ್ಮೀಕಿ ಸಮಾಜದ ಒಂದು ಕುಟುಂಬ ಇವತ್ತು ಈ ಮಟ್ಟಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹಾಗೂ ಒಂದು ಸಾವಿಗೆ ಕಾರಣ ಆಗಿರ್ತಕ್ಕಂಥ ಪೊಲೀಸರ ಒಂದು ನಿರ್ಲಕ್ಷ್ಯ ಕಾರಣ ಆಗಿದೆ. ಅವರು ಇಮ್ಮಿಡಿಯೇಟ್ಲಿ ಅವ್ರನ್ನ
ಒಂದು ಜಿಲ್ಲಾಡಳಿತ ಸಸ್ಪೆಂಡ್ ಮಾಡಬೇಕು. ಆ ಆರೋಪಿ ಯಾರಿದ್ದಾನೆ ಆ ಆರೋಪಿ ಮತ್ತು ಅವ್ರ ಕುಟುಂಬದವರನ್ನು ತಕ್ಷಣವೇ ಬಂಧಿಸಬೇಕು. ಇದ್ರ ಜೊತೆಗೆ ಆ ಹೆಣ್ಣು ಮಗಳಿಗೆ ಆ ಕುಟುಂಬಕ್ಕೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾನು ಜಿಲ್ಲಾಡಳಿತ ಆಗ್ಬೋದು, ತಾಲೂಕು ಆಗ್ಬೋದು, ಸರ್ಕಾರ ಆಗ್ಬೋದು ಎಚ್ಚರಿಕೆಯನ್ನು ಒಬ್ಬ ವಾಲ್ಮೀಕಿ ಸಮಾಜದ ಯುವ ಹೋರಾಟಗಾರನಾಗಿ ಇವತ್ತು ನಾವು ಕೊಡ್ತಾಯಿದ್ದೇವೆ. ಡೆಡ್ಲೈನ್ 24 ಗಂಟೆ ಒಳಗಡೆ ಈ ಆರೋಪಿಗೆ ಕಾರಣರಾಗಿರ್ತಕ್ಕಂಥ ಈ ಆರೋಪಿ ಹಾಗೂ ಅವ್ರ ಕುಟುಂಬ ಹಾಗೂ ಈ ಪೊಲೀಸರ ಒಂದು ನಿರ್ಲಕ್ಷ್ಯದಿಂದ ಈ ಒಂದು ದೊಡ್ಡ ಘಟನೆ ಆಗಿದೆ, ದುರಂತ ಆಗಿದೆ. ಅದಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಸ್ಟೇಷನ್ಗೂ ಮುತ್ತಿಗೆ ಹಾಕ್ತೀವಿ, ಮೈಸೂರು ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಮುತ್ತಿಗೆ ಹಾಕ್ತೀವಿ. ಖಂಡಿತವಾಗ್ಲೂ ಕೂಡ KR ನಗರ ಪೊಲೀಸ್ ಠಾಣೆ ಮುಂದೆನೂ ಕೂಡ ಈ ಒಂದು ಪೊಲೀಸರ ನಿರ್ಲಕ್ಷ್ಯ ಕಾರಣದಿಂದ ಆಗಿರ್ತಕ್ಕಂಥ ಒಂದು ಅನ್ಯಾಯಕ್ಕೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಆ ಠಾಣಾಧಿಕಾರಿ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವ್ರುಗಳನ್ನು ಅಮಾನತು ಮಾಡೋವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ. ಜೊತೆಗೆ ಮೈಸೂರಿನಲ್ಲೂ ಕೂಡ ನಾವು ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿ ಕಚೇರಿ ಆಗಿರ್ಬೋದು ಅಲ್ಲಿ ಕೂತ್ಕೊಂಡು ನಿರಂತರವಾಗಿ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. KR ನಗರ ಶಾಸಕರ ಆಪ್ತರುಗಳು ಹೋಗಿ ಅಲ್ಲಿ ಅವ್ರಿಗೊಂದಷ್ಟು 1-2 ಲಕ್ಷ ಪರಿಹಾರ ಕೊಟ್ಟು ಕೇಸನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ನಡೆದಿದೆ ಅನ್ನೋ ಮಾಹಿತಿ ಇದೆ. ನೀವು ರಾಜ್ಯಾಧ್ಯಕ್ಷರು, ನಿಮ್ಗೇನಿದೆ ಅಪ್ಡೇಟಲ್ಲಿ? ಖಂಡಿತವಾಗ್ಲೂ ಕೂಡ ಶಾಸಕರು ಅವ್ರಿಗೆ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಯಾವುದೇ ರೀತಿಯ ಮಾಹಿತಿ ನನಗಿಲ್ಲ. ಆದರೆ ಇವತ್ತು ಶಾಸಕರಿಗೆ ಈ ಮೂಲಕ ನಾನು ಒಂದು ಮನವಿ ಮಾಡೋದು ಅಂತ ಹೇಳಿದ್ರೆ, ತಮ್ಮ ಒಂದು ಆಡಳಿತದಲ್ಲಿ ನಮ್ಮ KR ನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರವಿಶಂಕರ್ ಅವ್ರಿಗೆ ತಮ್ಮ ಒಂದು ಕ್ಷೇತ್ರದಲ್ಲಿ ಇಂತಹ ಒಂದು ದುರ್ಘಟನೆ ಆಗಿದೆ. ವಾಲ್ಮೀಕಿ ನಾಯಕ ಸಮಾಜ ನಿಮ್ಮ ಗೆಲುವಿಗೋಸ್ಕರ ನಿಮ್ಮ ಬೆನ್ನಿಂದ ನಿಂತಿದೆ. ಅವ್ರಿಗೆ ಅವರು ಏನು ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗಳಿಗೆ ನೀವು ನಿಮ್ಮ ಗಮನಕ್ಕೆ ಬಂದಿದ್ದರೂ ಕೂಡ ನೀವು ಅವ್ರ ಪರವಾಗಿ ನಿಂತು ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕಾಗಿತ್ತು. ಆದರೆ ಇವತ್ತು ನಾಯಕ ಸಮಾಜಕ್ಕೆ ಇವತ್ತು ಅನ್ಯಾಯ ಆಗಿದೆ, ಆ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ಆ ಕುಟುಂಬ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಒಂದು ಸಾವಾಗಿದೆ. ಆನಂತರ ತಾವು ಪರಿಹಾರವನ್ನು ಕೊಡ್ತೇನೆ ಅಂತಕ್ಕಂತ ಹೇಳುವಂಥದ್ದು ನಿಜಕ್ಕೂ ಕೂಡ ಇದು ಶೋಭೆ ತರುವಂಥದ್ದಲ್ಲ. ಯಾಕಂತ ಹೇಳಿದ್ರೆ ಒಂದು ಜೀವ ಅಮೂಲ್ಯವಾದಂಥದ್ದು. ಆ ಜೀವನೇ ಹೋದ್ಮೇಲೆ ತಾವು ಕೊಡುವಂಥ ಪರಿಹಾರ ಅದಕ್ಕೆ ಮೌಲ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳೋಕ್ಕೆ ನಾನು ಬಯಸ್ತಾ, ಇವತ್ತು ಏನು ನಿಮ್ಮ ತಾಲೂಕು ಆಡಳಿತದಲ್ಲಿ ಈ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಇದರಿಂದ ಸಾವಾಗಿದೆ, ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣರಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಆರೋಪಿ ಮತ್ತು ಅವ್ರ ಕುಟುಂಬದವರನ್ನು ಬಂಧಿಸಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಾಯಕ ಸಮುದಾಯದ ಮುಖಂಡರಾದಂಥ ದೇವರಾಜ್ ಕಾಟೂರ್ ಅವರ ಮಾತು. ಯಾಕಂದರೆ ಈ ಒಂದು ನೊಂದಂತಹ ಕುಟುಂಬಕ್ಕೆ ಆಧಾರವಾಗಿದ್ದಂಥ ತಂದೆ ಇಲ್ಲ, ತಂದೆ ಇರ್ತಕ್ಕಂಥ ತಬ್ಬಲಿ ಅಜ್ಜಿ ತಾತನ ಆಶ್ರಯದಲ್ಲಿ ಬೆಳೀತಾ ಇದ್ಲು. ಆ ಹೆಣ್ಮಗಳನ್ನು ಪ್ರೀತಿಯ ಹೆಸರಿನಲ್ಲಿ ಪುಸಲಾಯಿಸಿ ಆಕೆಯ ನಗ್ನ ಚಿತ್ರಗಳನ್ನು, ವಿಡಿಯೋ ಮತ್ತು ಫೋಟೋಗಳನ್ನು ಮಾಡಿ ಆಕೆಗೆ ಬೆದರಿಕೆಯನ್ನು ಒಡ್ಡಿ ಈ ಒಂದು ವಿಚಾರದಲ್ಲಿ ಎಲ್ಲಿ ಮಾನ ಮರ್ಯಾದೆ ಹೋಗಿ ನಾವು ಏನಕ್ಕೆ ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಇಡೀ ಕುಟುಂಬ ಪ್ಲ್ಯಾನ್ ಮಾಡುತ್ತೆ, ನಾವು ಆತ್ಮಹತ್ಯೆಯ ದಾರಿಯನ್ನು ಹಿಡಿಯೋದು ಒಳ್ಳೆಯದು ಅಂತ. ಯಾಕೆಂದರೆ ತಾಲೂಕು ಆಡಳಿತ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪ್ರಕರಣವನ್ನು ದಾಖಲಿಸ್ಕೊಂಡು ಆ ಒಂದು ಕಿಡಿಗೇಡಿ ಯುವಕನನ್ನು ಕರೆದು ಆ ವಿಡಿಯೋನ ಡಿಲೀಟ್ ಮಾಡಿಸಿ ಒಂದು ಸಮಾಧಾನದ ಮಾತನ್ನಾದರೂ ಕನಿಷ್ಠ ಹೇಳಿದರೆ ಆ ಒಂದು ಕುಟುಂಬ ಆತ್ಮಹತ್ಯೆಯ ಪ್ರಯತ್ನ ದಾರಿಯನ್ನು ಹಿಡಿತಿರಲಿಲ್ಲ ಅನ್ನೋದು KR ನಗರದಲ್ಲಿ ಚರ್ಚೆ ಆಗ್ತಿದೆ. ಏನಾಗಲಿ, ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಅಂದರೆ ಲಾ ಆ್ಯಂಡ್ ಆರ್ಡರ್ ಯಾವ ಮಟ್ಟಕ್ಕೆ ಇದೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.